ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಮೊಟ್ಟೆ ಹಣ್ಣಿನಿಂದ ಬನ್ಸ್ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊಟ್ಟೆ ಹಣ್ಣಿನ ಸಿಪ್ಪೆ ತುಂಬ ತೆಳುವಾಗಿರುತ್ತೆ. ಹಾಗಾಗಿ ಈ ಥರ ನಿಧಾನವಾಗಿ ಸಿಪ್ಪೆಯನ್ನು ತೆಗೀರಿ. ಇಲ್ಲದಿದ್ದರೆ ಸಿಪ್ಪೆ ಸಮೇತ ಹಣ್ಣು ಬಂದುಬಿಡುತ್ತೆ. ಹಾಗಾಗಿ ಈ ಥರ ನಿಧಾನವಾಗಿ ಸಿಪ್ಪೆಯನ್ನು ತೆಗೀರಿ. ಈ ಥರ ತೆಗೆದ್ರೆ ಸಾಕು. ನೋಡಿ, ಹಣ್ಣನ್ನು ಈ ಥರ ಮಧ್ಯ ಕಟ್ ಮಾಡಿದರೆ ಹಣ್ಣಿನ ಒಳಗೆ 1 ಅಥವಾ 2 ಬೀಜ ಇರುತ್ತೆ. ಆ ಬೀಜನ ತೆಗೆದು ಹಣ್ಣನ್ನು ಮಾತ್ರ ಬನ್ಸ್ ಮಾಡಲಿಕ್ಕೆ ಹಾಕಿ. ನೋಡಿ, ಈ ಥರದ್ದು ಬೀಜ, ಇದನ್ನು ಹಾಕಬೇಡಿ. ನಾನಿಲ್ಲಿ ಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ರುಬ್ಬಿ ಕೂಡ ಬನ್ಸ್ ಮಾಡಲಿಕ್ಕೆ ಹಾಕ್ಕೊಳ್ಬೋದು, ಅದು ಕೂಡ ಬೇಗ ಆಗುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ದೊಡ್ಡ ಚಮಚದಲ್ಲಿ 2 ರಿಂದ 3 ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ಸ್ವಲ್ಪ ಪುಡಿ ಉಪ್ಪು, 2 ಚಮಚದಷ್ಟು ಸಕ್ಕರೆ, 2 ಚಮಚದಷ್ಟು ಮೊಸರು, ಅರ್ಧ ಚಮಚದಷ್ಟು ಜೀರಿಗೆ, ಸ್ಮ್ಯಾಶ್ ಮಾಡಿದ ಮೊಟ್ಟೆ ಹಣ್ಣು, ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ನೋಡಿ, ಈ ಥರ ಏನಾದರೂ ತೆಳುವಾದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ತೊಂದರೆ ಇಲ್ಲ. ಮೊಸರು ಹಾಕಿರುವ ಕಾರಣ ಬನ್ಸು ಸಾಫ್ಟಾಗಿ ಬರುತ್ತೆ. ಮೇಲಿಂದ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ 4 ರಿಂದ 5 ಗಂಟೆ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡಿ. ನೋಡಿ, ಈ ಥರ ಹಿಟ್ಟು ಚೆನ್ನಾಗಿ ನೆನೆಯಬೇಕು. ನೆಂದಿರುವಂತಹ ಹಿಟ್ಟನ್ನು ಈ ಥರ ಉಂಡೆ ಥರ ಮಾಡ್ಕೊಳ್ಳಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ. ನೋಡಿ, ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ದಪ್ಪಗೆ ಲಟ್ಟಿಸ್ಕೊಳ್ಳಿ. ತುಂಬ ತೆಳು ಎಲ್ಲ ಲಟ್ಟಿಸ್ಕೊಳ್ಬೇಡಿ. ಈ ಥರ ದಪ್ಪಗೆ ಲಟ್ಟಿಸ್ಕೊಳ್ಳೋದ್ರಿಂದ ಪೂರಿ ಥರ ಬನ್ಸು ಉಬ್ಬಿ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಒಲೆ ಮೇಲೆ ಬಾಣಲೆ ಇಟ್ಟು, ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ಚೆನ್ನಾಗಿರುತ್ತೆ. ಹೀಗೊಮ್ಮೆ ಟ್ರೈ ಮಾಡಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಒಂದೊಂದನ್ನೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ನಿಮಿಷ ಈ ಥರ ಬೇಯಿಸ್ಕೊಳ್ಳಿ. ಮತ್ತೆ ತಿರುಗಿಸಿ ಬೇಯಿಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದೇ ಸೈಡು ತುಂಬ ಹೊತ್ತು ಬೇಯಿಸ್ಕೊಳ್ಬೇಡಿ. ಒಂದೇ ಸೈಡು ತುಂಬ ಹೊತ್ತು ಬೇಯಿಸಿದರೆ ಅಷ್ಟು ಚೆನ್ನಾಗಿ ಬನ್ಸು ಉಬ್ಬಿ ಬರೋದಿಲ್ಲ. ನೋಡಿ, ಈ ಥರ ಮಾಡ್ತಾಯಿರಿ. ಹೋಟೆಲಲ್ಲಿ ಸಿಗೋ ಹಾಗೆ ಯಾವಾಗಲೂ ಉಬ್ಬಿದ ಬನ್ಸ್ ಹೇಗಿರುತ್ತೋ ಹಾಗೇ ಬರುತ್ತೆ ಇದು. ಈ ಪೂರಿ ಥರ ಎಲ್ಲ ಸ್ವಲ್ಪ ಹೊತ್ತು ಉಬ್ಬಿ ಮತ್ತೆ ಹೋಗೋದಿಲ್ಲ. ನೋಡಿ, ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಹಾಗೆ ತಿನ್ನಲಿಕ್ಕೂ ಕೂಡ. ಹಣ್ಣು ತುಂಬ ಸ್ವೀಟ್ ಇದ್ದರೆ ಸಕ್ಕರೆ ಹಾಕಬೇಕಂತಿಲ್ಲ.
ಹಣ್ಣು ಸ್ವೀಟ್ ಇಲ್ಲ ಅಂದರೆ ಒಂದೆರಡು ಚಮಚದಷ್ಟು ಸಕ್ಕರೆ ಹಾಕಿದರೆ ಸಾಕಾಗುತ್ತೆ. ಬಾಳೆಹಣ್ಣಿನ ಬನ್ಸ್ ಥರನೇ ಇದು, ತುಂಬ ಚೆನ್ನಾಗಿರುತ್ತೆ. ಎಗ್ ಫ್ರೂಟ್ಸಿನ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವೇನಾದರೂ ಬೆಳಗ್ಗೆ ಮಾಡಬೇಕು ಅಂತಂದರೆ ನೈಟ್ ನೆನೆಸಿಟ್ಕೊಳ್ಳಿ ಹಿಟ್ಟನ್ನು. ನೀವೇನಾದರೂ ಸಂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಹಿಟ್ಟನ್ನು ನೆನೆಸಿಟ್ಕೊಳ್ಳಿ. ನೋಡಿ, ಈ ಥರ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.